ನಮಸ್ಕಾರ. ಲಿಂಗರೆಡ್ಡಿ ನವೀನ್ ಮನಿ ಅವರೇ, ಕನೆಕ್ಟ್ ಇಂಡಿಯಾದಿಂದ ನಾನು ಬಂದಿರ್ತಕ್ಕಂಥದ್ದು. ಹಾಂ. ನಿಮ್ಮ ಹೆಸರು ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಆಮೇಲೆ ಅದು ವಿಶೇಷವಾಗಿ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಬರುವಂಥ ಮೊಕ್ಕಲ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇದ್ರಿ. ಜಿಲ್ಲಾ ಪಂಚಾಯತಿಗೆ ಕನಸು ಏನು ಕಟ್ಕೊಂಡಿರಿ? ಜಿಲ್ಲಾ ಪಂಚಾಯತಿ ನಾನು ಆಕಾಂಕ್ಷೆ ಆಗ್ಬೇಕಂತ ನೀವೇನು ಯೋಚನೆ ಮಾಡಿರಿ? ನಿಮ್ಗೆ ಯಾರಾದರೂ ಇದರ ಬಗ್ಗೆ ಹೇಳಿದ್ರ, ಅಥವಾ ನೀವು ಇದ್ರ ಬಗ್ಗೆ ಮುಂಚಿತವಾಗಿ ರೆಡಿ ಇದ್ರ, ಅಥವಾ ನೀವು ಈ ಪಕ್ಷದಲ್ಲಿ ಬರೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಥಿಂಕ್ ಮಾಡಿದ್ರ? ಹಾಗೇನು ನಾನು ಕನಸು ಕಂಡಿಲ್ರಿ. ನಾನು ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಮಾಡಿದ ಕೆಲಸ ಕಾರ್ಯಗಳನ್ನು ಹಾಗೂ ನಿರಂತರ ನಮ್ಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ, ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿಂದ ನಿರಂತರ ನಮ್ಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಕಾರ್ಯಕರ್ತರ ಜೊತೆ ನಾನು ಸಂಪರ್ಕದಾಗ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಅದನ್ನು ಗುರುತಿಸಿ ಕಾರ್ಯಕರ್ತರು, ಈಗ ನೀವು ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ರಿ, ನೀವು ಟಿಕೆಟ್ ಕೊಡಿಸೋ ಕೆಲಸ ನಾವು ಕಾರ್ಯಕರ್ತರು ಮಾಡ್ತೀವಿ. ಟಿಕೆಟ್ ತೊಗೊಂಡ್ವಿ ಅಂದ್ರೆ ನೀವು ಖಂಡಿತ ಗೆಲ್ತೀರಿ. ಅದು ನಮ್ಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರಕ್ಕೆ ಒಳ್ಳೆಯದಾಕೈತೆ ಅನ್ನೋದಕ್ಕೆ ಸಾರ್ವಜನಿಕರ ಆಕಾಂಕ್ಷೆ ಮೇರೆಗೆ ನಾನು ಈ ಕನಸು ಕಂಡಿದ್ದು. ಸರಿ, ಜಿಲ್ಲಾ ಪಂಚಾಯತ್ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ತಾಲೂಕು ಪಂಚಾಯತಿ ಕ್ಷೇತ್ರ. ಹೌದು. 10 ರಿಂದ 12 ಗ್ರಾಮ ಪಂಚಾಯತಿಗಳನ್ನು ಬರ್ತವೆ. ಸುಮಾರು 25 ರಿಂದ 30 ಹಳ್ಳಿಗಳನ್ನು ಬರ್ತವೆ. ಇದರಲ್ಲಿ ಎಷ್ಟು ಪಂಚಾಯತಿ, ಎಷ್ಟು ಟಿಪಿ, ಎಷ್ಟು ಗ್ರಾಮದವರು ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ? ನಮ್ಮ ಗ್ರಾಮ ಪಂಚಾಯತಿ 6 ಬರ್ತಾವೆ ರೀ. ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ 6 ತಾಲೂಕು ಪಂಚಾಯತಿ, 3 ತಾಲೂಕು ಪಂಚಾಯತಿ ಬರ್ತಾವೆ, 6 ಗ್ರಾಮ ಪಂಚಾಯತಿ ಬರ್ತಾವೆ. ಎಲ್ಲ ಹಳ್ಳಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚಿಗೆ ಒಲವು ಐತ್ರಿ. ಸರಿ, ಈ ಕಾಂಗ್ರೆಸ್ನ ಪಂಚ್ ಗ್ಯಾರಂಟಿ ಈ ಚುನಾವಣೆಗೆ ಎಷ್ಟು ಬೆಂಬಲವಾಗಬಹುದು, ಎಷ್ಟು ಪರ ಆಗ್ಬೋದು, ಎಷ್ಟು ವಿರೋಧ ಆಗ್ಬೋದು? ಪಂಚ್ ಗ್ಯಾರಂಟಿಯಿಂದ 50% ಆಗಿಬಿಡ್ತೀವ್ರಿ ನಾವು. ಅಂದ್ರೆ ಅಷ್ಟು ಜನ ಅದಕ್ಕೆ ಹಚ್ಕೊಂಡು ಯಾರು ಮಾಡ್ಲಂತ ಕೆಲಸ ಮಾಡ್ಯಾರ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವು ಅವ್ರಿಗೆ ಓಟ್ ಹಾಕ್ಬೇಕು ಅನ್ನೋಂಥ ಕಾನ್ಸ್ಟೆಂಟ್ನೊಳಗೆ ಬಂದುಬಿಟ್ರೆ, ಬಿ ಜೆ ಪಿಯವರು ಅವ್ರ ಮನ್ಯಾಗ ಗಂಡು ಮಕ್ಕಳು ಬಿ ಜೆ ಪಿ ಇದ್ದರು, ಹೆಣ್ಣು ಮಕ್ಕಳು ಆ ಪಂಚ್ ಗ್ಯಾರಂಟಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗೈತಿ. ಅದಕ್ಕೆ ಪಂಚ್ ಗ್ಯಾರಂಟಿನ ಕಾಣ್ರಿ ನಾವು ಗೆಲ್ಲಕ್ಕೆ. ಎಷ್ಟು ವಿಶ್ವಾಸದಿಂದ ಈ ಚುನಾವಣೆಗೆ, ಎಷ್ಟು ಕಾತುರದಿಂದ ಕಾಯ್ತಾ ಇದ್ರೆ? ಈ ಚುನಾವಣೆಯಲ್ಲಿ ಎಷ್ಟು ಕಾನ್ಫಿಡೆಂಟ್ ಇದೆ ನಿಮಗೆ? ನಮ್ಮ ಇಡೀ ಗ್ಯಾಂಗ್ ಮೊನ್ನೆ ಉಪಚುನಾವಣೆದೊಳಗೆ ಕಾಂಗ್ರೆಸ್ ಗೆದ್ದಾವಲ್ರಿ, ಅದೇ ಥರ 80% ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಕೈ ಪರವಾಗಿ ಮತದಾರರ ಒಲವು ಐತಿ ಅಂತೇಳಿ ನಾ ಹೇಳ್ತೀನಿ. ಹಾಗಾದರೆ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಹೌದು. ಎಷ್ಟು ಸೀರಿಯಸ್ ಇದೆ? ನಾನು ಎಲ್ಲ ಪ್ರಬಲವಾಗಿ ಎಲ್ಲದು ಜನರ ಆಶೀರ್ವಾದದಿಂದ ನಾನು ಸೇವೆ ಮಾಡೋಕ್ಕೆ ಬದ್ದಾಗೇನಿ. ಟಿಕೆಟ್ ಕೊಟ್ಟಿದ್ದಾದ್ರೆ ಗೆಲುವು ಖಚಿತ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಈಗ ನಮ್ಮ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಮುಖಂಡರು ಇರ್ಬೋದು, ತಾಲೂಕಿನ ಮುಖಂಡರು ಬ್ಲ್ಯಾಕ್ನವ್ರು ಇರ್ಬೋದು, ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಇರ್ಬೋದು, ಆಮೇಲೆ ಸಂತೋಷ್ ಲಾಡ್ ಸಾಹೇಬರು, ಅದ್ರ ಜೊತೆಗೆ ನಮ್ಮ ಹೈಕಮಾಂಡ್ KPCC ಅವರು ಇರ್ಬೋದು. ಅವರು ನನ್ನ ಕೆಲಸ ಕಾರ್ಯಗಳನ್ನು ಗುರುತಿಸಿ ಈಗಾಗಲೇ ಕುಂದಗೋಳ ತಾಲೂಕಾ ಒಂದು ಉಸ್ತುವಾರಿ ಅಂತೇಳಿ ನನ್ನ ನೇಮಕ ಮಾಡ್ಯಾರ. ಅವರು ನನ್ನ ಮೇಲೆ ಇಟ್ಟ ವಿಶ್ವಾಸನ ಮುಂದೆ ನಾನು ಅವರ ಗೌರವಕ್ಕೆ ಚ್ಯುತಿ ಬರ್ದಂಗೆ ನಡ್ಕೊತೀನಿ. ಮತ್ತು ಆ ಎಲ್ಲ ನನ್ನ ಮೇಲಿನ ಮುಖಂಡರಿಗೆ ನಾನು ಚಿರಋಣಿಯಾಗಿ ಈ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ.